ಅನಾವರಣ ಆಗಿದೆ. ಇದರಲ್ಲಿ ಕೈ ಜೋಡಿಸಿದಂಥ ಎಲ್ಲ ಗೌರವಾನ್ವಿತರಿಗೆ ರೀತಿಯ ವಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ನಮ್ಮ ಸಭಾ ಕಾರ್ಯಕ್ರಮ ಇದೆ, ಅದು ನಮ್ಮ ಸಭಾಂಗಣದಲ್ಲಿ ನೆರವೇರಿಸಿದೆ. ಇದನ್ನೊಂದು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆಗಾಗಿ ನಮ್ಮ ಉದಯವಾಣಿಯ ಹಿರಿಯರಾಗಿದ್ದಾರೆ, ಅದೇ ರೀತಿ ಪ್ರಜಾವಾಣಿಯ ನಮ್ಮ ಮೋಹನ್ ಶ್ರೀಯಾನ್ ಅವರಿದ್ದಾರೆ, ಮತ್ತು ವಿಜಯ ಕರ್ನಾಟಕ ಮಾಮಾಜಿ ಸರ್ ಇದ್ದಾರೆ. ನಮಗೆ ಕೂಡ ಈ ಒಂದು ಸಂದರ್ಭ ತಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಮತ್ತು ಈ ಒಂದು ನಮ್ಮ ಶಾಲೆಗೆ 100 ವರ್ಷಗಳು ಸಂದವು. ಸಾವಿರಗಟ್ಟಲೆ ಮಕ್ಕಳು ಈ ವಿದ್ಯಾಭ್ಯಾಸವನ್ನು ಪಡೆದು ವಿವಿಧ ಪ್ರದೇಶಗಳಲ್ಲಿ ವಿವಿಧ ದೇಶಗಳಲ್ಲಿ ದುಡಿಯುತ್ತಾ ಇದ್ದಾರೆ. ಅವರ ದುಡಿಮೆ ಫಲವತ್ತಾಗಲಿ ಮತ್ತು ಅವರಿಗೆ ನೀಡಿದ ಶಿಕ್ಷಕರು ಮತ್ತು ಈ ಶಾಲೆಗೆ ದೇವರ ಆಶೀರ್ವಾದವನ್ನು ನಾವು ಬೇಡೋಣ. ಸರ್ವೇಶ್ವರ ನಮ್ಮ ತಂದೆಯೇ, ನೀವು ನಮ್ಮ ಕರ್ತರು, ನೀವೇ ನಮ್ಮ ಪೋಷಕರು. ಇಲ್ಲಿ ಉಪಯೋಗಕ್ಕೆ ನಾವು ಈ ಗಿಡವನ್ನು ನೆಡುತ್ತೇವೆ ಮತ್ತು ದುಡಿಯುವ ನಮ್ಮ ಶಾಲೆಯಲ್ಲಿ ದುಡಿಯುವ ಎಲ್ಲ ಕಾರ್ಮಿಕರ ಮೇಲೆ ನಿಮ್ಮ ಆಶೀರ್ವಾದವಿದೆ. ಅವರೆಲ್ಲ ಜೀವನವು ಸುಖಮಯವಾಗಲಿ ಎಂದು ದಯಪಾಲಿಸುತ್ತೇವೆ. ಇಲ್ಲಿ ದುಡಿದವರಿಗೆ, ಈ ಶಾಲೆಯಲ್ಲಿ ದುಡಿದ ಎಲ್ಲರಿಗೂ ಶಾಂತಿ ತೃಪ್ತಿ ಪಡೆಯಲೆಂದು ನಾವು ನಿಮ್ಮ ಆಶೀರ್ವಾದವನ್ನು ನಾವು ಬೇಡುತ್ತೇವೆ. ಪ್ರಿಯರೇ, ಒಂದು ಗಿಡ ನೆಡುವುದೆಂದರೆ ಒಬ್ಬರಿಗೆ ಜೀವ ಕೊಟ್ಟಾರೆ. ನಮ್ಮ ಶಾಲೆಗೆ ಜೀವ ಕೊಟ್ಟದ್ದು ದೇವರ ಹೆಸರಿನಲ್ಲಿ ಇಲ್ಲಿ ನಾವು ಈ ಗಿಡವನ್ನು ನೆಡುವಾಗ ಈ ಗಿಡವು ಫಲವತ್ತಾಗಿ ಬೆಳೆಯಲಿ ಮತ್ತು ನಮ್ಮ ಶಾಲೆಯು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಲಿ ಎಂದು ನಾನು ಬಯಸ್ತೇನೆ. ಮತ್ತು ನಿಮಗೆಲ್ಲರಿಗೆ ದೇವರ ಆಶೀರ್ವಾದವನ್ನು ನಾನು ಬೇಡುತ್ತೇನೆ. ಸರ್ವಶಕ್ತ ದೇವರು, ಪಿತ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಸಂಸ್ಥೆ ಈ ಕಲ್ಪವೃಕ್ಷದಂತೆ ಇನ್ನಷ್ಟು ಕಾಲ ಬೆಳೆಯಲಿ ಅಂತ ಹೇಳಿ ನೆರೆದಿರುವಂತಹ ಸಮಸ್ತರ ಪರವಾಗಿ ಶುಭ ಹಾರೈಕೆಯನ್ನ ಮಾಡ್ತಾ ಇದ್ದೇವೆ. ಮುಂದಕ್ಕೆ ನಾವೆಲ್ಲರೂ ಕೂಡ ಒಂದು ಚುಟುಕಾಗಿರುವಂತಹ ಸಮಾರಂಭಕ್ಕಾಗಿ ನಮ್ಮ ಶಾಲೆಯ ಸಭಾಂಗಣದಲ್ಲಿ ಜೊತೆಯಾಗಬೇಕು ಅಂತೇಳಿ ನೆರೆದಿರುವ ಸಮಸ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಒಂದು ಗಿಡ ನೆಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅದು ಕೊಡುವಂತಾಗಿ ಅಂತ ಶುಭಾರೈಸ್ತಾ ಜೋರಾಗಿ ಕೈ ಚಪ್ಪಾಳೆಯನ್ನು ಕೊಟ್ಟು ಅಭಿನಂದಿಸ್ತೇವೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಉತ್ಸವ, ಶಾಸ್ತ್ರದ ಸಂತೋಷ ಪಯಣ ಅನ್ನುವಂತಹ ಒಂದು ನಾಲ್ಕು ಜನರಿಗೆ ಇದರಂತೆ ಸದಾ ಒಗ್ಗಟ್ಟು ನಮಗೆ ಈ ಒಗ್ಗಟ್ಟಿನ ಉತ್ಸವ ಶಾಶ್ವತವಾಗಿ ಸಂತೋಷದೊಂದಿಗೆ ಮುನ್ನಡೆ